Yassayo. Hello, hi, namaste people, how are you? ಓಕೆ, ಇವತ್ತು ನಾವು ಎಂತ ಮಾಡಿ ಕೊಟ್ಟಿದ್ದೇವೆ ಅಂತಂದ್ರೆ ಅಡಿಗೆ. ಓಕೆ, ತುಂಬ ದಿನ ಆಯ್ತು ನಾನು ಕುಕಿಂಗ್ ಮಾಡಿದೆ. ನನ್ನ ಗಂಡನಿಗೆ ಯಾವಾಗಲೂ ಸಹ ಕಂಪ್ಲೇಂಟ್ ಇರ್ತದೆ ನನ್ನ ಮೇಲೆ, ಎಂತ ನೀನು ಕುಕ್ಕಿಂಗ್ ಎಲ್ಲ ಮಾಡಿ ನನಗೆ ತಿನ್ನಿಸೋದಲ್ಲ ಅಂತ. ಮಮ್ಮಿ ಆಲ್ಸೋ ವಾಸ್ ಲೈಕ್ ನನಗೆ ಕಬಾಬ್ ತಿನ್ನಬೇಕು ಏನೋ ಆಲ್ ದ್ಯಾಟ್. ಸೊ ಇವತ್ತು ಕಬಾಬ್ ಮತ್ತು ಸ್ಪೆಷಲ್ ಅಂತ ಹೇಳಿದರೆ ಮಾಂಗ ಕರಿ. ಓಕೆ, ಇದರದ ವಿಷಯ ಅಂತ ಹೇಳಿದರೆ ನಾನು ಕೂರ್ಗಲ್ಲಿ ಹೋಗಿರ್ಬೇಕಾದ್ರೆ ಮೊನ್ನೆ ಹೀಗೆ ಚಿಲ್ ಮಾಡ್ಲಿಕ್ಕೆ ಅಂತ ಹೋದದ್ದು. ಅಲ್ಲಿ ಹೋಗುವಾಗ ಐ ಲಿಟರಲಿ ಹೇಟೆಡ್ ದ ಎಂಟೈರ್ ಥಿಂಗ್. ಬಟ್ ದ ಲಾಸ್ಟ್ ಡೇ ನಾನು ವಾಪಸ್ ಬರುವಾಗ ಒಂದು ಬಂದೀರಾ ಅಂತ ಒಂದು ಹೋಟ್ಲಲ್ಲಿ ನೋಡಿ ನನಗೆ ನೆನಪುಂಟು. ತಿಂದ ಸ್ವಾದ ನಾಲಿಗೆಯಲ್ಲಿ ಉಂಟು ಗೊತ್ತಾಯ್ತಾ. ಅಲ್ಲಿ ನಾನು ಊಟ ಮಾಡಿದ್ದೆ. ಸೊ ಅಲ್ಲಿದ್ದು ಅವ್ರದ್ದು ಫೇಮಸ್ ಅಂತೆ ಮಾಂಗ್ಯ ಕರಿ, ಅಂದರೆ ಮಾವಿನ ಹಣ್ಣಿದು ಕರಿ. ಅದರ ಜೊತೆ ವೈಟ್ ರೈಸ್, ಸ್ವಲ್ಪ ಕರ್ಡ್, ಕಬಾಬ್ ಇದ್ರೆ ಅಡಿಷ್ನಲ್ ಎಂಜಾಯ್ಮೆಂಟ್ ಅಷ್ಟೇ ಅಂತ ಹೇಳಿದ್ದು. ನಾನು ಅದು ಮ್ಯಾಂಗೋ ಕರಿ ಅಂತ ಹೇಳಿದ್ರೆ ನನಗೆ ಎಕ್ಸೈಟ್ ಆಯ್ತಾಯ್ತಾ. ನಾನು ಕೇಳಿದೆ ನನಗೆ ಕುಡಿ ಮಾಡಿ, ನನಗೆ ಸ್ವಲ್ಪ ಟ್ರೈ ಮಾಡಬೇಕು ಅದು, ನನಗೆ ಗಿವ್ ಮಿ ಇನ್ ಅ ಬೌಲ್ ಅಂತ. and they gave. Bro, it was heaven. ಅಷ್ಟು ಚಂದದು ದಂಕೆಡ್ತು, ಸಾರಿ, ಅಷ್ಟು ಯಮ್ಮಿ ಕರಿ ನಾನು ನನ್ನ ಜನ್ಮದಲ್ಲಿ ತಿಂದಿರಲಿಲ್ಲ, ಸತ್ಯ ಹೇಳ್ತೇನೆ. ಈಗ ಸಹ ಸ್ವಾದ ನನ್ನ ನಾಲಿಗೆಯಲ್ಲಿ ಉಂಟು. ಸೊ ನನಗೆ ತಡೀಲಿಲ್ಲ. ಐ ವಾಂಟೆಡ್ ಟು ಟ್ರೈ ಬೈ ಮೈ ಸೆಲ್ಫ್. ನನಗೆ ಅದನ್ನು ಮಾಡಬೇಕಿತ್ತು. ಸೊ ದ್ಯಾಟ್ಸ್ ವೈ ಇವತ್ತೆಲ್ಲ ಐಟಮ್ ಎಲ್ಲ ತಂದಿದ್ದೇನೆ. ಸೊ ಲೆಟ್ ಮಿ ಕ್ವಿಕ್ಲಿ ಶೋ ಯು ಬಿಫೋರ್ ದ್ಯಾಟ್ ರಪ ಈ ಚಿಕನನ್ನು ಕ್ಲೀನ್ ಮಾಡಿ ಇದಕ್ಕೆ ಕಬಾಬ್ ಮಸಾಲ ಹಾಕ್ತೇನೆ ನಾನು. ಈಗ ಕಬಾಬ್ ಮಸಾಲ ಶಿಲ್ಪಾ ಶೆಟ್ಟಿದೊಂದು ಡಿಫ್ರೆಂಟ್ ಉಂಟು, ಅದು ನಾನು ನಿಮಗೆ ತೋರಿಸ್ತೇನೆ. ಐ ಆಮ್ ಶೋರ್ ಯು ವಿಲ್ ಲವ್ ಇಟ್. ನೀವು ಸಹ ಟ್ರೈ ಮಾಡಿ, ಮತ್ತೆ ಹೇಗೆ ಟೇಸ್ಟ್ ಬಂದಿದೆ ಅಂತ ನೀವು ನನಗೆ ಹೇಳಬೇಕು. ಗೊತ್ತಾಯ್ತಲ್ಲ? ಲೆಟ್ಸ್ ಬಿಗಿನ್. ವಾಶ್ ಮಾಡಿ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿ, ಸ್ವಲ್ಪ ಕರ್ಡ್ ಹಾಕಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡುವ. ಓಕೆ, ಓಕೆ, ಈಗ ಇದ್ರದ್ದು ಸಿಪ್ಪೆ ತೆಗೆಯುವ ಕಾರ್ಯಕ್ರಮ ಇದು. ನಾನು ಮಮ್ಮಿ ಮತ್ತೆ ನನ್ನ ಯಶಾಂಟಿಗೆ ಕೊಡ್ತಾ ಇದ್ದೇನೆ. ಯಶಾಂಟಿ ಅಕ್ಕುಕ್ಕದ ಚಲಿದ ಕಪ್ಪನದೇ ಮಮ್ಮಿ, ಪ್ಲೀಸ್ ಮ್ಯಾಂಗೋದು ಚೋಳಿ ತೆಗೆದು ಕೊಡು. ಈಗ ಬಾ ಬೇಗ ಮಮ್ಮಿ, ಇಲ್ಲಿ ಇರ್ತೇನೆ, ತೆಗೀರಿ ಆಯ್ತಾ? ಪಟ ಆಗ ನನ್ನದು ಕೆಲಸ ಬೇಗ ಸಾಕ್ತದೆ ಅಲ್ಲ. ಓಕೆ, ಲೆಟ್ಸ್ ಪುಟ್ ಸಮ್ ಸಾಲ್ಟ್. ಓಕೆ, ನಾನು ಇಲ್ಲಿ ಎರಡೆರಡು ಕ್ಯಾಮರಾ ಇಲ್ಲಲ್ಲ, ನಾನು ಭಾರಿ ಕಷ್ಟದಲ್ಲಿ ಮಾಡುದು. ಹಾಗಾಗಿ ನಾನು ಎಂತ ಆಯ್ತು, ಅದು ಮ್ಯಾಂಗೋ ಸಿಪ್ಪೆ ತೆಗೀರಿ ದಯವಿಟ್ಟು. ಬೇಡ ಅದು ನನಗೆ ಈಗ ಮಸಾಲ ಮಾಡ್ಲಿಕ್ಕೆ ಬೇಕು. ಇದು ತಗೊಂಡೋಗಿ ಇದರಲ್ಲೇ ಹಾಕಿ. ಹಾಕಿ ಸಿಪ್ಪೆ ಬೇರೆ ಪ್ಲೇಟಲ್ಲಿ ಇಡಿ, ಸಪರೇಟ್. ಸಿಪ್ಪೆ ಬೇಡ ಹಾಕುದು, ಸಿಪ್ಪೆ ಬಚ್ಚೆ ನಮ್ಗೆ ಬೇಡ ಸಿಪ್ಪೆ. ರೈಟ್ ಇಲ್ಲಿ ನೋಡಿ ಹಾಕಿಟ್ಟಿದ್ದಾನೆ. ಕರ್ಡ್ ಹಾಕ್ಲಿಲ್ಲ, ಈಗ ಹಾಕ್ಬೇಕಷ್ಟೇ. ಎಂತ ಬಿದ್ದದ ನೀವು ಅನ್ಕೊಂತ ಇರ್ಬೋದಲ್ಲ, ಇವಳು ಎಂತ ಲಿಪ್ಸ್ಟಿಕ್ ಎಲ್ಲ ಹಾಕಿ ಸೆಕ್ಸಿಯಾಗಿ ಬಂದಿದ್ದಾಳೆ, ಮಾತ್ರ ಡ್ರೆಸ್ ಎಲ್ಲ ಚಂಡಿ. ವಿಷಯ ಎಂತ ಗೊತ್ತುಂಟಾ, ನಂದು ಅಣ್ಣ ಇದ್ದಾರಲ್ಲ ಸಚಿನ್ ಅಣ್ಣ, ಅವರದ್ದು ಟ್ರಸ್ಟ್ ಅಂಡ್ ರೈಡ್ ಶಾಪ್ ಹೊಸತ್ತು ಓಪನ್ ಆಯಿತು. ಎಲ್ಲಿ ನಮ್ಮದು ಏಯಾಡಿ ಕೊಂಚಾಡಿಯಲ್ಲಿ, ಮ್ಯಾಂಗ್ಳೂರಲ್ಲಿ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು, ನಾನು ಮತ್ತೆ ಸಣ್ಣ ವಿಸಿಟ್ ಕೊಟ್ಟು ಬಂದದ್ದು. ಬರುವಾಗ ನನಗೆ ಇದೆಲ್ಲ ತಲೆಯಲ್ಲಿ ಇದೇ ಓಡ್ತಾ ಉಂಟು ನನ್ನದು. ಸೊ ದೆನ್ ಐ ವಾಸ್ ಲೈಕ್ ಓಕೆ ಲೆಟ್ ಮೀ ಡೂ ಇಟ್ ಅಂತ ಹೇಳಿ. ಸೊ ನನಗೆ ಲಿಪ್ಸ್ಟಿಕ್ ತೆಗಿಯೋ ಅಷ್ಟು ಪುಡ್ಸೋತಿರ್ಲಿಲ್ಲ. ಐ ಡೈರೆಕ್ಟ್ಲಿ ಸೈಡ್ ಓಕೆ, ಅದು ಯಾರು ಬಂದಿಲ್ಲ ಅನ್ನದೇ ಕತ್ತರಿಯ ಅವ್ ಯಾರದೇ ಕೆಟ್ಟದಲ್ಪ ಬರ್ತೀನಿ ತೋಡ್ದೇವರ. ನಮ್ಮೊಮ್ಮೆ ಹಾಗೆ ಅಜ್ಜಿಯಾಗಿ ವಾಯ್ಸ್ ತೆಗೆಯುದು ನನ್ನ ಮಮ್ಮಿ ಹತ್ರ, ಮಕ್ಕರ್ ಮಾಡೋದು ನಮ್ಮ ಮಮ್ಮಿಗೆ ಹಾಗೆ. ಸೊ ಈಗ ಕರ್ಡ್ ಹಾಕುವ ಒಂದು ಕಾರ್ಯಕ್ರಮ. ಈಗ ಸೀಸರ್ ಬೇಕಲ್ಲ. ಫೋಟೋ ಬಾಂಬಿಂಗ್ ಎಲ್ಲ ಯಾರದು ಮಾಡುದಲ್ಲಿ? ಕಳ್ಳಿ ಎಂತ ಕಳ್ಳಿ ಅಂದ್ರ ಎಂತ ಚೂರಿ ಬಿಸಾಕಿಲ್ಲಿ ಉಂಟು. ಮೆಲ್ಲ ಮಮ್ಮಿ ಕಟ್ಟು ಮಂತ್ನಾಗ ಆಯ್ಜಿನ ಬಿಡ್ದು ಬಿಡ್ಲೆ ಅನ್ನಂತ ಹೇಳದೊಂದು ನಮ್ಮದೊಂದು ಒಂದು ಒಂದು ಪದ್ಧತಿ ಅಲ್ಲ. ಹೇಳದಂತ ಹೇಳ್ಬೇಕಲ್ಲ. ನಮ್ಮದು ಮನೆ ಒಂಚೂರು ಚಿಕ್ಕದು, ಆದ್ರೆ ಮನಸ್ಸು ಮೈದಾನ ಆಯ್ತಾ ನಮ್ಮದು. ಓ ಮಮ್ಮಿ, ನನ್ನ ಮಮ್ಮಿ ಹೇಳುದು ನಮ್ಮದು ದೊಡ್ಡ ಮನೆ ಚಿಕ್ಕದಲ್ಲ ಅಂತ. ಅವಳಿಗೆ ಇದು ಒಂದು ಅರಮನೆ ಇದ್ದಾಗೆ. ಪಾಪ ಅಲ್ಲ ನನ್ನ ಮಮ್ಮಿ. ಇದರಲ್ಲಿ 2 kg ಚಿಕನ್ ಉಂಟು.
ಇದನ್ನೀಗ ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ಅಗೇನ್ ಕರ್ಡ್ ಹಾಕ್ಲಿಕ್ಕಿಲ್ಲ, ಇನ್ನು ಕರ್ಡ್ ಟರ್ಮರಿಕ್ ಮಸಾಲಾಗೆ ಹಾಕ್ಲಿಕ್ಕಿಲ್ಲ. ಓಕೆ ರೈಟ್, ಸೂಪರ್, ಲೆಟ್ಸ್ ಡೂ ಇಟ್. ಸೊ ಈಗ ಮಸಾಲ ಹಾಕುವಂತಹ ಸಮಯ. ಈಗ ನಿಮಗೆ ಎಷ್ಟು ಕಾಣ್ತದೆ ಕಾಣುದಿಲ್ಲ ಅಂತ ಗೊತ್ತಿಲ್ಲ. ಸೊ ಲೆಟ್ ಮಿ ಫಿಕ್ಸ್ ಅಂಡ್ ಅಡ್ಜಸ್ಟ್. ನಂದು ಮೈಕ್ ಆನ್ ಉಂಟಾ? ಮೈಕ್ ಆನ್ ಉಂಟು. ಒಂದು ನಿಮಿಷ ಇಲ್ಲಿ ಗ್ಯಾಸಿನ ಮೇಲೆ ಇಡ್ತೇನೆ ಸೊ ದ್ಯಾಟ್ ಇಟ್ ಈಸ್ ಈಸಿ ಫಾರ್ ಯು ಟು ಸಿ. ಈಗ ನಿಮಗೆ ಶಾಕ್ ಕೊಡ್ತೇನೆ ಸ್ವಲ್ಪ. ನಾರ್ಮಲ್ ಆಗಿ ಜನ ಎಷ್ಟು ಮಸಾಲ ಹಾಕ್ತಾರೆ ನೋಡಿ, ಅಷ್ಟು ಮಸಾಲಕ್ಕಿಂತ ಜಾಸ್ತಿ ಮಸಾಲ ನಾನಿಲ್ಲಿ ಹಾಕ್ತೇನೆ. ಎಷ್ಟು ಕಾಣ್ತದೆ ನಿಮಗೆ? ಕಾಣೋದಿಲ್ವಾ ಅಂತಲ್ಲ? ನೋ ಪ್ರಾಬ್ಲಮ್, ವಿಲ್ ಡೂ ಒನ್ ಥಿಂಗ್. ನಾನೀಗ ತೋರಿಸ್ತಾ ನಿಮಗೆ ಹಾಕ್ತಾ ಹೋಗ್ತೇನೆ. ಫೈನಲ್ ಆಗಿ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೇನೆ. ಸ್ವಲ್ಪ ಜಾಗೆಯ ಸ್ವಲ್ಪ ಅಭಾವ ಉಂಟಿಲ್ಲಿ. ಓಕೆ, ಮೀನ್ ವಾಲ್ ಮಿಸ್ ಸಿಪ್ ಕಾಫಿ. ಎನರ್ಜಿ ಬರುತ್ತೆ ನನಗೆ. ಓಕೆ, ಎನಿವೇ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಲ್ಲಿ ಚಿಕನ್ ಕಬಾಬ್ ಮಸಾಲ ಉಂಟು. ಬ್ರ್ಯಾಂಡ್ ಬೇಡ, ಬ್ರ್ಯಾಂಡನ್ನೆಲ್ಲ ಫೇಮಸ್ ಮಾಡೋದು ಬೇಡ, ನಾವು ಡೈರೆಕ್ಟ್ ಮ್ಯಾಟ್ರಿಗೆ ಬರುವ. ಸೊ ಇದು ಒಂದು ಎಂತ ಗೊತ್ತು, ಎಷ್ಟು ಗ್ರಾಮ್ ಇದು? ನಾನು 2 kg ಚಿಕನ್ ತಂದಿದ್ದೇನೆ. ನಾನು ನಿಜ ಹೇಳ್ತೇನೆ, ನಂಗೆ ಒಂಚೂರು ಪ್ರಾಬ್ಲಮ್ ಇದೆ, ಗ್ರಾಮ್ ವೈಸ್ ಎಲ್ಲ ಹೇಳಲಿಕ್ಕೆ ನನಗೆ ಪ್ರಾಬ್ಲಮ್. ಬಿಕಾಸ್ ನಾನು ಅಂದಾಜಿಗೆ ಹಾಕುವವಳು. ನನಗೆ ಚಿಕ್ಕನಿಂದ ನನ್ನ ಗ್ರಾಣಿ ಸಹ ಕಲಿಸಿದ್ದನ್ನೇ, ನೀನು ಗ್ರಾಮಿಗೆಲ್ಲ ಹೋಗಬೇಡಿ, ಇಷ್ಟಿಷ್ಟೇ ಅಷ್ಟಷ್ಟೇ ಅಂತ ಹೇಳಿ, ಜಸ್ಟ್ ಅಂದಾಜು ಪ್ರಕಾರ ಹಾಕು ಅಂತ. ಸೊ ಹಿಯರ್ ಇಸ್ ಅ ವೆಸಲ್. ಇದಕ್ಕೆ ನಾನೀಗ ಹಾಕ್ತಾ ಇದ್ದೇನೆ ಎಂಟೈರ್ ಪ್ಯಾಕೆಟ್. ಇದು ಕಬಾಬಿದು. ನಿಮ್ಗೆ ಅನಿಸ್ತಾ ಇರ್ಬೋದು ಅಷ್ಟು ಚಿಕನಿಗೆ ಇಷ್ಟು ಸ್ವಲ್ಪ ಸಾಕಾಗ್ತದ ಅಂತ. ಅಲ್ಲೇ ಇರೋದು ಟ್ವಿಸ್ಟ್, ಅಲ್ಲಿ ತುಂಬ ಹಾಕ್ಲಿಕ್ಕೆ ಉಂಟು. ಈಗ ಅದೇ ಹೇಳಿದ್ರು ನಿಮ್ಗೆ, ಈಗ ಶಾಕ್ ಹೊಡಿತದೆ ಅಂತ. ಈಗ ಬೈಲಿಗೆ ಹೋಗ್ಬೇಡಿ ನನಗೆ. ನೀವು ಸಹ ಬೇಕಿದ್ರೆ ಟ್ರೈ ಮಾಡಿ, ಸೂಪರ್ ಆಗ್ತದೆ. ಇಷ್ಟು ಮಾತ್ರ ನಾನು ನಿಮಗೆ ಹೇಳಬಲ್ಲೆ. 28 ಗ್ರಾಮ್ ಅಂತಿದೆ. ಓಕೆ, ಎನಿವೆ ನೆಕ್ಸ್ಟ್ ವುಡ್ ಬಿ ಚಿಲ್ಲಿ ಪೌಡರ್. ಈ ಚಿಲ್ಲಿ ಪೌಡರ್ ಅನ್ನು ನೋಡಿ ನಾನು ಇಷ್ಟು ಹಾಕಿದೆ. ಜೀರಾ ಪೌಡರ್ ಜಾಸ್ತಿ ಇಷ್ಟ. ಕಮ್ಸ್ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಅಷ್ಟೇ. ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕಿಲ್ಲ, ಅದೊಂದು 2 teaspoon ಅಷ್ಟು ಅಷ್ಟೇ. Now this is my fish fry masala. ಬ್ರ್ಯಾಂಡ್ ಇಲ್ಲ, ಅದರದ್ದೊಂದು ಬಾಕ್ಸ್ ಇರ್ತದೆ, ತೆಗೆದು ಬಿಸಾಡಿದ್ದೇನೆ ನಾನು. ಫಿಶ್ ಫ್ರೈ ಮಸಾಲ ಇದನ್ನು ಫುಲ್ ಹಾಕ್ತಾ ಇದ್ದಾನೆ. ಓಕೆ, ಈಗ ಸವಿತಾ ಬಫೆಟ್ ಮಸಾಲ ಹಾಕುವ. ಬಫೆಟ್ ಸ್ವಲ್ಪ ಜಾಸ್ತಿ ಆಗ್ತಾನೆ, ಚಂದ ಆಗ್ತದೆ ಅದಕ್ಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಗೇನ್ ನನಗೆ ತುಂಬ ಇಷ್ಟ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೊ ಐ ಆ್ಯಡ್ ಸಮ್ ಗುಡ್ ಅಮೌಂಟ್. ದಾದಾ ಬಾಬಾ, ದಟ್ಸ್ ಮೈ ಬರ್ಡ್. ಭೈರವ ಮಾತಾಡೋದು ಹಿಂದೆಯಿಂದ. ಭೈರೋ, ಸಾರಿ. ಹುಣಸೆ ಹಣ್ಣು ಅಂದರೆ ಹುಳಿ ಸಾರಿ, ಹುಳಿ ಅಲ್ಲ ಆಯ್ತಾ, ಹುಳಿ ಸಾರಿ. ಇದನ್ನು ಈಗ ಕೈಯಲ್ಲಿ ಸ್ಮ್ಯಾಶ್ ಮಾಡಿ, ವಾಟರ್ ಹಾಕಿ, ನೀರು ಹಾಕಿ ಸ್ಮ್ಯಾಶ್ ಮಾಡಿ ಅದು ರಸ ತೆಗಿಬೇಕು. ಕೈ ಚಂದ ಕ್ಲೀನ್ ಮಾಡಿ ಮಾರೆ, ಪ್ಲೀಸ್. ಯಾಕಂದರೆ ಬೇರೆಯವ್ರ ಸಹ ತಿಂತಾರಲ್ಲ, ಪ್ಲೀಸ್. ಚಿಕನ್ ಪುಳಿ ಮುಂಚಿ ಮಸಾಲ ಉಂಟು ಇಲ್ಲಿ, ಅದಂತೂ ಸ್ವಲ್ಪ ಆಗ್ತದೆ. ನೀವು ಅಂದ್ಕೊಳ್ತಿರ್ಬೋದು ಇವಳು ಇಂಥ ಸಜ್ಜಿಗೆ ಮಾಡ್ತಾ ಇದ್ದಾಳೆ ಅಂತ. ಟ್ರಸ್ಟ್ ಮೀ, ನಾನು ಮಾಡಿದಾಗೆ ಮಾಡಿ ಮತ್ತು ಸ್ವಾದ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನ್ನ ಕಬಾಬಿಗೆ ಫ್ಯಾನ್ ಎಷ್ಟಿದ್ದಾರೆ ಅವತ್ತು ಹೇಳಿಲ್ವಾ? ಸಣ್ಣ ಸಹ ಹೇಳಿಲ್ವಾ? ನನ್ನ ಗಂಡ ಸಹ ಹೇಳಿಲ್ವಾ ಸೂಪರ್ ಆಗ್ತದೆ ಅವಳನ್ನು ಕಬಾಬ್ ಒಳ್ಳೆ ಮಾಡ್ತಾಳೆ. ನಮ್ಮದು ಸಾಲ್ಟ್ ಹಾಕ್ಬೇಕು. ಓಕೆ, ಸಾಲ್ಟ್ ಒಂದು ರುಚಿಗೆ ತಕ್ಕಷ್ಟು ನಾನು 1 ಸ್ಪೂನ್ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಅಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ. 2 ಟೀಸ್ಪೂನ್ ಹಾಕಿದ್ದಾನೆ. ಸೊ ಥಿಂಗ್ಸ್ ಆರ್ ಆಲ್ ರೆಡಿ. ಈಗ ಇದನ್ನು ಹಾಕ್ತೇನೆ. ನೀವು ಅನ್ಕೊಳ್ತಾ ಇರ್ಬೋದು ಎಗ್ ಹಾಕಲಿಲ್ಲ ಯಾಕೆ, ಎಗ್ ಅವೈಲೇಬಲ್ ಇಲ್ಲ ಈಗ ಅಟ್ ದ ಮೊಮೆಂಟ್. ಮತ್ತು ಇನ್ನೊಂದು ಎಂತ ಗೊತ್ತುಂಟು, ಅದು ಅಂಟ್ಲಿಕ್ಕೆ ಅಂತ ಹಾಕೋದು ಎಗ್. ಬಟ್ ಎಂತ ಹೇಳ್ತಾರೆ, ನಾನು ಆಲ್ರೆಡಿ ಈಗ ಅದಕ್ಕೆ ಕರ್ಡ್ ಮ್ಯಾರಿನೇಟ್ ಮಾಡುವ ಕರ್ಡ್ ಹಾಕಿದ್ದೇನಲ್ಲ. ಸೊ ಡೋಂಟ್ ಟು ಅನ್ನೆಸರಿಲಿ ಹಾಕಿದಲ್ಲಿ ಇಲ್ಲಿ ತನಕ ಎಲ್ಲ ಮಿಕ್ಸ್ ಮಸಾಲವೇ. ಅದೊಂದು ಬಾಕಿ ಬಿಡದಂಥ ಅವಶ್ಯಕತೆ ಇರಲಿಲ್ಲ, ಮಾಡ್ಬೋದಿತ್ತಪ್ಪ. ಬೇಡ, ಇಲ್ಲಲ್ಲ ಎಂತಕ್ಕೆ ಕೈಕಾಲು ಕಷ್ಟ ಎಂತ ಹೇಳ್ತಾರೆ, ಈಗ ಇಲ್ಲಲ್ಲ ಯಾಕೆ ಮತ್ತೆ ಸುಮ್ಮನೆ ಕಷ್ಟ ಮಾಡೋದು ಇಲ್ಲದನ್ನೆಲ್ಲ ಮಾಡಿ. ಸೊ ಮಸಾಲ ಇಸ್ ರೆಡಿ. ಆದರೆ ಎಂತ ಗೊತ್ತುಂಟಾ, ನನ್ನದಲ್ಲಿ ಈಗ ಕೋಳಿ ಜಾಸ್ತಿ ಆಗ್ತದಾ ಅಂತ, ಮಸಾಲ ಕಮ್ಮಿ ಆಗಿದೆ. ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ನೋಡಿ ಮಾಡಿ ಆಯಿತಾ, ಚಂದ ಪೇಸ್ಟ್ ಆಗಬೇಕು. ಇದನ್ನು ಮಾಡಿ ಚಿಕನ್ ಮಿಕ್ಸ್ ಮಾಡ್ತಾನೆ ಈಗ. ಓಕೆ.
alright. ಮೇನ್ ಐಟಮ್ ಇಂಗ್ ಹಾಕುದು ಮರ್ತಿದ್ದೆ. ಸೊ ಮರ್ತಿದೆ. ಹಾಕಿದೆ ಈಗ ಇಂಗ್ ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕಿದೆ, ಯಾಕಂದರೆ ಗ್ಯಾಸ್ ಆಗೋದಿಲ್ಲ ಆಗ. ಮತ್ತು ಇಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನನಗೆ ಇಂಗ್ ಕಾಳು ಹಾಕ್ಲಿಕ್ಕೆ ಆಗೋದಿಲ್ಲ, ವೆಜ್ಜಿಗಾದರೆ ಹಾಕ್ತಾನೆ ನಾನು, ಬಟ್ ಇಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಗ್ಯಾಸೆಲ್ಲ ಆಗಬಾರ್ದು, ಗೊತ್ತಾಯ್ತಾ? ಎಂತ ತಿಂದರೂ ಮತ್ತೆಗೆ ತೊಂದರೆ ಆಗೋದು. ದಟ್ ಶುಡ್ ಬಿ ಟೇಕನ್ ಕೇರ್ ಆಫ್. ನಂದು ಕೂದಲೆಂತಕ್ಕೆ ಅಡ್ಡಾಗಿ ಬರೋದು? ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಗೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ರೆಡಿ ಆಗಿದೆ. ಈಗ ನಾವೀಗ ಚಿಕನ್ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಮತ್ತೊಮ್ಮೆ ರೆಫ್ರಿಜರೇಟ್ ಮಾಡಬೇಕಾಗ್ತದೆ. ಇಂಥ ಕಬಾಬಿದು ಮಸಾಲ ಮಾಡಿದ್ವಲ್ಲ ಆಗ, ಅದನ್ನು ಮತ್ತೆ ಇತ್ತ ಚಿಕನನ್ನು ಒಟ್ಟಿಗೆ ಬೆರಕೆ ಮಾಡೋದಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಮಸಾಲದ ಪಾತ್ರೆಗೆ ಚಿಕನನ್ನು 1 by 1 ತೆಗೆದು ಹಾಕಿ. ಯಾಕಂತ ಹೇಳಿದರೆ ನಾರ್ಮಲ್ ಆಗಿ ಮ್ಯಾರಿನೇಟ್ ಮಾಡುವಾಗ ನಾವು ಕರ್ಡೆಲ್ಲ ಹಾಕಿರ್ತೇವಲ್ಲ, ಸೊ ಅದು ನೀರು ಬಿಟ್ಟಿರ್ತದೆ. ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಅದು ಮಿಕ್ಸ್ ಆಗಿ ತುಂಬ ಪಾಯಸದಾಗಿ ಆಗ್ತದೆ. ದಟ್ ಲೈಕ್ ಯಾ. ಸೊ ನಾನೆಂತ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೇನೆ. ಚಿಕನ್ ಮತ್ತು ನಾನು ಮಾಡಿಟ್ಟಂತಹ ಕಬಾಬಿದು ಮಸಾಲ ಏನಿತ್ತು ಒಟ್ಟಿಗೆ ಮಿಕ್ಸ್ ಮಾಡಿ, ಕರಿಬೇವು ಸೊಪ್ಪು ಉಂಟು ನಮ್ಮ ಹತ್ರ. ಕರಿಬೇವು ಸೊಪ್ಪು ನಮ್ಮ ಮನೆಯಲ್ಲಿ ಆಗ್ತದೆ ಫ್ರೆಶ್. ಸೊ ಅಲ್ಲಿಂದ ಗಾರ್ಡನಿಂದ ಎತ್ತುಕೊಂಡು ಬಂದದ್ದು. ಸೊ ಅದನ್ನು ಮೇಲೆ ಫುಲ್ ಹಾಕಿ ಈಗ ಫ್ರಿಜ್ಜಲ್ಲಿ ಇಟ್ಟೆ ನಾನು ಮ್ಯಾರಿನೇಟ್ ಆಗಲಿಕ್ಕೆ. ಅಲ್ಲಿ ಶೋ ಯು ಒನ್ಸ್ ವೆನ್ ಐ ಟೇಕ್ ಇಟ್ ಔಟ್. ಈಗ ನನ್ನ ಮಮ್ಮಿ ಮತ್ತು ಆಂಟಿ ಸೇರಿ ಮಾಡಿದಂತಹ ಮ್ಯಾಂಗೋ. ನನಗೆ ಬೈಯುವುದಕ್ಕೆ ಸಹ, ನಾನು ಮಾಡೋದು ಸಹ ಸರಿ ಉಂಟು. 7 months ಬಾರ್ನ್, ಕ್ಲಮ್ಸಿ ಹ್ಯಾಂಡ್ಸ್. ಸೊ ಇದು ರೆಡಿ ಮಾಡಿಟ್ಟಿದ್ದಾರೆ. ಜಾಗ್ರತೆಯಲ್ಲಿ ಮಾಡ್ತಾರೆ, ನೀರು ಬಿದ್ದರೆ ಮತ್ತೆ ಕಷ್ಟ ಆಗ್ತದೆ. ಅದು ನೀರು ಬೇಕು ಆ್ಯಕ್ಚುಲಿ, ಅದು ಪದಾರ್ಥಕ್ಕೆ ಸಾಲಿಡ್ ಆಗ್ತದೆ, ಗೊತ್ತಾಯ್ತಾ? ಸೊ ಇದಕ್ಕೆ ನಾನೀಗ ಎಂತ ಮಾಡ್ತೇನೆ ಅಂತ ಹೇಳಿದರೆ, 1 ಟೀ ಸ್ಪೂನ್ ಅಷ್ಟು ನಾನು ಹಲ್ದಿ ತೊಗೊಂಡಿದ್ದೇನೆ, ಮಂಜಲ್. ಅದನ್ನು ಇದಕ್ಕೆ ಹಾಕ್ತೇನೆ. ಅರಶಿನ ರೈಟ್. ಅದನ್ನು ತೆಗೆದು ನಾನು ಮ್ಯಾಂಗೋಗೆ ಹಾಕಿದ್ದು, ನೋಡಿ ಮ್ಯಾಂಗೋ ಡೈರೆಕ್ಟ್ ಹಾಕಿದ್ದು. ಈಗ ಅದಕ್ಕೇನೆ ನಂದು ಆ್ಯಸ್ ಐ ಟೋಲ್ಡ್ ಯು, ನನಗೆ ಕೈ ಮೆಷರ್. ಸೊ ಇದು 1 ಟೀ ಸ್ಪೂನ್ ಅಷ್ಟು ಉಪ್ಪು, ಇದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಇನ್ನಷ್ಟು ಹಾಕ್ತೇನೆ, ರೈಟ್. ಇಷ್ಟು ಹಾಕಿ ಬೆರೆಸಿ ಇಡಬೇಕು. ಇದು ಎಳೆಯುವಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡುವ ಮ್ಯಾಂಗೋ ಕರಿಗೆ. ಓಕೆ, ಕೂರ್ಗ್ ಸ್ಟೈಲ್ ಮ್ಯಾಂಗೆ ಕರಿ. ಹಾಗೆ ಆಗ್ತದಿಲ್ವಾ ಗೊತ್ತಿಲ್ಲ ಮಾರೆ, ಆಸೆ ಇಟ್ಕೊಂಡಿದ್ದೇನೆ ನಾನು. ಹೋಪ್ಫುಲಿ ನನ್ನ ಆಸೆ. ಎಂಥ ಪದಾರ್ಥಕ್ಕೆ ಬೇಕು ಅದೆಲ್ಲ ಇಲ್ಲಿ ಹಾಕಿದ್ದೇನೆ ನೋಡಿ, ನಿಮಗೋಸ್ಕರ ಡೆಕೋರೇಷನ್ ಮಾಡಿಟ್ಟಿದ್ದೇನೆ. ಸೊ ಜೀರಿಗೆ ಅಪ್ರಾಕ್ಸಿಮೇಟ್ಲಿ 2 ಟೇಬಲ್ ಸ್ಪೂನ್, ಮತ್ತು ಕೊರಿಯಂಡರ್ ಸೀಡ್ 2.5 ಟೇಬಲ್ ಸ್ಪೂನ್, ಒಂದು ಮುಷ್ಟಿಯಷ್ಟು ಇದು ಕರಿಬೇವು ಸೊಪ್ಪು, ಮತ್ತು ಅಪ್ರಾಕ್ಸಿಮೇಟ್ ಅಲ್ಲಿ ಲೆಕ್ಕ ಮಾಡ್ಬೋದು ನಿಮಗೆ ನೋಡಿ. ಒಂದು 5 ಉದ್ದ ಮೆಣಸು, ಮತ್ತು ಚಿಕ್ಕದು ಒಂದು 6 ಏನೋ ತೊಗೊಂಡಿದ್ದೇನೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, ಒಳ್ಳೆ ಪೆಪ್ಪರ್. ಕರೆದು ಬಿಟ್ಟು ನಾನೀಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತೇನೆ. ವೈಲ್ ಗ್ರೈಂಡಿಂಗ್ ನಾನು ಇದಕ್ಕೆ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ, ಬಿಕಾಸ್ ಗಾರ್ಲಿಕ್ ಮನೇಲಿ ಅವೈಲೇಬಲ್ ಇಲ್ಲ, ನನಗೆ ಮಾಡ್ತೋಗಿ ತರಲಿಕ್ಕೆ. ಸೊ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇಲ್ಲಿ ನಮ್ಮದು ಮ್ಯಾಂಗೋ ಉಂಟು. ಈಗ ಇದನ್ನು ಗರಿಯಾಗಿ ಕರಿಬೇಕು. ಸೊ ನಾನು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ಇದನ್ನು ಇದು ಮಾಡ್ತಾ ಇದ್ದೇನೆ, ಬಿಕಾಸ್ ಯೂಶ್ವಲ್ ಆಗಿ ಅದರದ್ದು ಒಂದು ಫ್ರೇಗ್ರೆನ್ಸ್ ಚಂದ ಬರ್ತದೆ, ಆಯಿತಾ? ಸೆಕೆಂಡ್ ಎಂತ ಹೇಳಿದ್ರೆ, ಗ್ರೈಂಡ್ ಮಾಡಿ ಪೇಸ್ಟ್ ತೆಗೆಯುವಾಗ ಅದು ಪಾತ್ರೆಗೆ ಅಂಟುವುದಿಲ್ಲ, ಬಿಕಾಸ್ ಆಫ್ ಆಯಿಲ್. ಯುನೋ, ಚಂದ ಮಾಡಿ ಇದನ್ನು ಫ್ರೈ ಮಾಡಬೇಕು. ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡಿದ್ದೇನೆ. ಅದರ ಮೇಲೆ ಸ್ವಲ್ಪ ಪೌಡರ್ ಕಾಣ್ತಿರ್ಬೋದು ನಿಮಗೆ, ನಾನು ಅದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದು. ಸೇಮ್ ಟೈಮ್ ನಾನು ಸ್ವಲ್ಪ ಸವಿತಾ ಬಫತ್ ಮಸಾಲ ಅದು ಸಹ ಹಾಕಿದ್ದೇನೆ. ಇದು ಸಹ ಹಾಕಿದೆ ಸ್ವಲ್ಪ ಅಂತ ಹೇಳಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಇರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಈಗ ಮೀಟ್ ಮಸಾಲ ಹಾಕ್ಲಿಕ್ಕಿದ್ದೇನೆ. ಸೊ ಡಿಫ್ರೆಂಟಾಗಿ ಈಗ ನೀವು ಅಂದ್ಕೊಳ್ತಾ ಇರ್ಬೋದು, ಎಂತ ಮಾಡ್ತಾಳೆ ಇವಳು, ಎಲ್ಲ ಮಸಾಲ ಕಬಾಬಿಗೆ ಹಾಕ್ತಾಳೆ, ಎಲ್ಲ ಮಸಾಲ ಈಗ ಮ್ಯಾಂಗೋ ಕರಿಗೆ ಹಾಕ್ತಾಳೆ. ನೀವು ಟ್ರೈ ಮಾಡಿ ನೋಡಿ ಮಾರೇ. ಟ್ರೈ ಮಾಡೋದ್ರಲ್ಲಿ ಎಂತ ಉಂಟು? ಯಾರಾದರೂ ಬೈತಾರ ನಿಮಗೆ? ಇಲ್ಲಲ್ಲ, ಟ್ರೈ ಮಾಡಬೇಕು. ದಟ್ಸ್ ಇಟ್. ಆ್ಯಂಡ್ ದಟ್ಸ್ ಇಟ್. ಇದು ಹಿಂಗೆ ಹಾಕ್ಲಿಕ್ಕಿಲ್ಲ ಆಯಿತಾ, ಸಾರಿ. ಮತ್ತು ಆ್ಯಡಿಂಗ್ ಗಾರ್ಲಿಕ್ ಪೇಸ್ಟ್ 3 ಟೇಬಲ್ ಸ್ಪೂನ್ ಅಷ್ಟು ಜಾಗ್ರಿ ಪೌಡರನ್ನು ಹಾಕಿದ್ದೇನೆ. ಸೇಮ್ ಮಿಕ್ಸಿಗೆ ಹಾಕಿದ್ದು, ಎಲ್ಲ ಮಿಕ್ಸಿಗೆ, ಆಯಿತಾ? ಅಟ್ ಲಾಸ್ಟ್ ಒಂದೇ ಒಂದು ಪಿಂಚ್ ಓಂ ಕಾಳು ಹಾಕಿದ್ದೇನೆ, ಬಿಕಾಸ್ ಗ್ಯಾಸ್ ಆಗಬಾರ್ದು. ಸೊ ನಾವು ಎವ್ರಿಥಿಂಗ್ ಇಸ್ ರೆಡಿ. ಈಗ ನಾನು ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಲು ಹೊರಟಿದ್ದೇನೆ. ನನ್ನದೊಂದು ನೆಕ್ಸ್ಟ್ ಲೆವೆಲ್ ಮಂಡೆ ಕೊಟ್ಟು ನಿಮಗೆ. ನಾನು ನನ್ನ ಮೈಕಿದು ಆ ಪಿನ್ ಬರ್ತದಲ್ಲ, ಅಡಾಪ್ಟರ್ ಪಿನ್ ಅಂತ ಹೇಳ್ತಾರೆ ಅದಕ್ಕೆ, OTG. ಅದು ಯಾವುದು ಹಾಳಾದದ್ದು ಹಾಕಿದ್ದು ಮಾರೆ. ಆಗದಿಂದ ಮಾತಾಡ್ತಾ ಇದ್ದೇನೆ, ನನ್ನ ಓನ್ ವಾಯ್ಸ್ ಅಲ್ಲಿ ರೆಕಾರ್ಡ್ ಆಗ್ತಾ ಉಂಟು. ನಾನು ಸಹ ನೋಡುದು ಗಡಿ ಮೈಕ್ ಆಫ್ ಆಗ್ತದೆ, ಯಾಕೆ ಆದ್ರೆ ಸಹ ಕೇಳ್ತಾ ಉಂಟು, ಇಲ್ಲದಿದ್ರೆ ಮ್ಯೂಟ್ ಆಗುದಲ್ಲ ವಾಯ್ಸ್. ಮೀ ಆ್ಯಂಡ್ ಮೈ ಸ್ಟುಪಿಡಿಟೀಸ್. ಓಕೆ, ಎನಿವೇ, ಎಂತ ಗೊತ್ತುಂಟ ಸುಗುಣ, ಇನ್ನು ರಪ ಕೆಲಸ ಮಾಡ್ಬೇಕು, ಇಲ್ಲದ್ರೆ ಗಂಡ ಬಂದು ಬೈತಾನೆ ನೋಡು. ಈಗ ಸೊ ನಿನ್ನನ್ನು ಇಲ್ಲಿ ಪ್ಲೇಸ್ ಮಾಡ್ತೇನೆ, ಆಯ್ತು ಸುಮಿತ್ರಾ? ಓಕೆ ಅಲ್ಲ? ನೀವು ಅಂದ್ಕೊಳ್ತಿರ್ಬೋದು, ಇವಳು ಎಂತ ಕಲರ್ ಹೆಸರಲ್ಲೆಲ್ಲ ಕರಿತಲ್ಲ ಅಂತ. ನನಗೆ ಒಬ್ಬಳಿಗೆ ಬೋರ್ ಆಗ್ತದೆ, ಹಾಗೆ ನಿಮ್ಮನ್ನು ಒಂದೊಂದು ಹೆಸರಲ್ಲಿ ಕರಿತೇನೆ ನಾನು. ನಾವು
ಅವೆಲ್ಲ ಸ್ಟಾರ್ಟ್. ಈಗ ನಮ್ಮದು ರೆಡಿಯಾಗಿದೆ. ಈಗ ನಾನು ಎಣ್ಣೆಯಲ್ಲಿ ಮಾಡುದಿಲ್ಲ, ತುಪ್ಪದಲ್ಲಿ ಮಾಡ್ತೇನೆ. ತುಪ್ಪ ಹಾಕಬೇಕು. ನಾನ್ ನಿಮ್ಗೆ ಕಾಣುದಿಲ್ಲ, ನನ್ನ ವಾಯ್ಸ್ ಮಾತ್ರ ಕೇಳ್ತಾ ಉಂಟಲ್ಲ. ವಾವ್, ನಾನು ಅಂತರಿಕ್ಷದಲ್ಲಿದ್ದೇನೆ. ಓಕೆ, ಇಲ್ಲ ಆಗುದಿಲ್ಲ, ಪ್ಲೇಸ್ಮೆಂಟ್ ಸರಿ ಆಗುದಿಲ್ಲ. ಸೊ ಈಗ ಸ್ವಲ್ಪ ದಾಸಿಮೆ ಹಾಕಿದೆ, ಅದು ಈಗ ಬೇಸೊಪ್ಪು. ಸೊ ಆಗ ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಒಂದು ಟೊಮೆಟೊ ಇಲ್ಲದಿದ್ರೆ ನಂಗೆ ಆಗುದಿಲ್ಲ. ಕೆಲವರು ಟೊಮೆಟೊ ಹಾಕುದಿಲ್ಲ, ಬಟ್ ನಂಗೆ ಹಾಕ್ಬೇಕು, ನಂಗೆ ತುಂಬಾ ಇಷ್ಟ. ಆ್ಯಂಡ್ ಆನಿಯನ್ ಆಲ್ಸೋ ನಾನು ಸ್ವಲ್ಪ ಜಾಸ್ತಿ ಹಾಕುದು. ಮೋಕೆದ ಸಿಂಗಾರಿ ಕುಂತಿದೆ ವಯ್ಯಾರಿ ಯಾನಿ ಮೂಲು ಕಾತೊಂದುಲ್ಲೆ ಮರತಿ ಪೋಯನ. ಈಗ ನನ್ನ ಗಂಡ ಹಾಗೆ ಹೇಳ್ತಾ ಇರ್ಬೋದು ಅಲ್ಲಿ. ಇದೀಗ ಕೆಂಪಾಗ್ಬೇಕು ಆನಿಯನ್, ಅಲ್ಲಿ ತನಕ ನಾನೀಗ ಮಾಡ್ಲಿಕ್ಕೆ ಸಿಗ್ತದೆ ನಂಗೆ. ನೌ ಟೊಮ್ಯಾಟೊ ಟೈಮ್. ಇನ್ನು ಅರೆಪನ್ನು ಹಾಕುವ ಕಾರ್ಯಕ್ರಮ. ಆಕ್ಚುಲಿ ಸ್ವಲ್ಪ ಅರೆಪ ಆಗವೇ ಹಾಕಿದ್ದೇನೆ, ನಿಮ್ಗೆ ಹೇಳಲಿಕ್ಕೆ ಮಾಡ್ತೇನೆ. ಸರಿ, ವೆರಿ ಹ್ಯಾಪಿ, ಸೋ ಫಾರ್ ಸೋ ಗುಡ್. ಒಂದು 2 minutes ಇದು ಕುದಿಬೇಕು. ಅದಾದ ನಂತರ ವಿಲ್ ಟ್ರಾನ್ಸ್ಫರ್ ದಿಸ್. ಓಕೆ, ಈಗ ಆಲ್ಮೋಸ್ಟ್ ಅದು ಲೈಟ್ ಅಲ್ಲಿ ಗುಳು ಬರ್ತಾ ಉಂಟು ನೋಡಿ ಅಂತೆ. ಟ್ರಾನ್ಸ್ಫರ್ ದಿಸ್ ಒನ್ ಟು ದಿಸ್ ಒನ್. ಈ ತರದೇ ಹುಡುಕಿ ತರಬೇಕು. ಇನ್ನೂ ಸಹ ಚಿಕ್ಕದಿರ್ಬೇಕು. ಇದು ಇನ್ನೂ ಸಹ ದೊಡ್ಡದುಂಟಲ್ಲ, ಚಿಕ್ಕದಿದ್ರೆ ಸೂಪರ್ ಆಗ್ತದೆ. ಇದು ಆಲ್ಮೋಸ್ಟ್ ಚಂದ ಕುದಿದಾಗಿದೆ ಆಯ್ತಾ. ಇದೀಗ ಮಿರ್ಚಿ ಹಾಕುವ ಸಮಯ. ಇದೊಂದು ಹಾಕಬೇಕು, ಬಿಕಾಸ್ ಅದು ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಒಂದು ರೌಂಡ್ ಸ್ಟೀರ್ ಮಾಡುವ ಇದನ್ನು. ಹುಳಿ ಖಾರ ಹಾಗೆ ಆಗ್ಬೇಕು. ಹೋಪ್ಫುಲಿ. ನಂಗೆ ಒಂದೇ ಗೊತ್ತು, ನಂದೊಂದು ಹ್ಯಾಬಿಟ್, ನಾನು ಟೇಸ್ಟ್ ನೋಡುದಿಲ್ಲವಾ, ನಾನು ಉಪ್ಪು ಚಪ್ಪೆ ಸಹ ನೋಡುದಿಲ್ಲ. ದಟ್ ಇಸ್ ಅನದರ್ ಮೇಜರ್ ಥಿಂಗ್ ಅಬೌಟ್ ಮೀ. ನಾನು ಲಾಸ್ಟಿಗೆ ನೋಡುದು ಎಂತ ಇದ್ರು ಸಹ. ನೋಡಿ, ಚಂದ ಮಾಡಿ ಅದು ಕುದಿಬೇಕು. ಅವರ್ ಕಬಾಬ್ ನೋಡಿ, ಕಬಾಬ್ ಹೀಗೆ ನಾನು ಹೇಳಿದಲ್ಲ, ಬೇಸೊಪ್ಪು ಹೀಗೆ ಹಾಕ್ತೇನೆ ನಾನು ಅಂತ. ನೋಡಿ, ಹೀಗೆ ಮಿಕ್ಸ್ ಮಾಡಿದ್ದೇನೆ. ಗರಿಯಾದ ಕಬಾಬ್ ರೆಡಿ ಆಗ್ತಾ ಉಂಟು. ನೀನೆಂತ ಮಾಡ್ದ? ಲೇಡಿಗಾಗ ಬೇಸನ್ ಕ್ಲೀನ್ ಮಾಡುದು ಪಾಪ. ಸೊ ಫೈನಲಿ ನಂದು ಕ್ಲೀನಿಂಗ್ ಪಾರ್ಟ್ ಎಲ್ಲ ಆಗಿದೆ. ಇನ್ನು ನೆಕ್ಸ್ಟ್ ತಿನ್ನೋದು ಪಾರ್ಟ್ ಮಾತ್ರ. ಎವ್ರಿಥಿಂಗ್ ಇಸ್ ರೆಡಿ. ಸೊ ನಾನು ನನ್ನ ಈ ಒಂದು ಎಂತ ಹೇಳ್ತಾರೆ ಕುಕ್ಕಿದು ವೇಷವನ್ನು ಚೇಂಜ್ ಮಾಡಿ ನಾರ್ಮಲ್ ಅವತಾರಕ್ಕೆ ಬರ್ತೇನೆ. ಆ್ಯಂಡ್ ದೆನ್ ಐಲ್ ಶೋ ಯು ಹೌ ಇಟ್ ಟೇಸ್ಟೆಡ್. ಅಂದರೆ ಆಬ್ವಿಯಸ್ಲಿ ಬೇರೆಯವ್ರು ತಿನ್ನುವಾಗ ನಾನು ಅವರದ್ದು ರೆಕಾರ್ಡ್ ಮಾಡ್ತೇನೆ. ಹಾಗೆ ಇದರಲ್ಲಿ ಟೇಸ್ಟ್ ತೋರಿಸ್ಲಿಕ್ಕೆ ಆಗುದಿಲ್ಲ. ಐ ವಿಶ್ ಐ ಕುಡ್ ಗಿವ್ ಇಟ್ ಟು ಯು ಗೈಸ್. ನಿಮ್ಗೆ ಸತ್ಯ ಹೀಗೆ ತಗೊಂಡು ನಿಮ್ಗೆ ತಿನ್ನಿ ಅಂತ ಹೇಳ್ಬಹುದಿತ್ತು ಅಂತ ನಂಗೆ ಅನಿಸ್ತಾ ಉಂಟು. ಐ ರಿಯಲಿ ಫೀಲ್. ಬಟ್ ಎಂತ ಮಾಡುದು, ಆಗುದಿಲ್ಲ ಅಲ್ಲ. ನೀವು ನನ್ನ ಮನೆಗೆ ಬನ್ನಿ, ನೀವು ಬಿನ್ನೇರಾಗಿ ಬನ್ನಿ ನನ್ನ ಮನೆಗೆ, ನಾನು ಆಗ ತಿನ್ನಿಸ್ತೇನೆ. ಒನ್ ಮೋರ್ ಥಿಂಗ್. ಮತ್ತೆ ಸೌಖ್ಯವಾ? ನೋಡಿ ಬ್ರೋ. ಈಗ ಕೊತ್ತಂಬರಿ ಸೊಪ್ಪು ಹಾಕುವ ಸಮಯ. ನಂಗೆ ಕಟ್ ಮಾಡ್ಲಿಕ್ಕೆ ಉದಸಿನ ಈಚೆ ಕಡೆಯಲ್ಲಿ ನಾನು ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೇನೆ. ಅಂದ್ರೆ ಅದು ಈಗ ಕಬಾಬ್ ಮಾಡ್ಬೇಕಲ್ಲ ಅದಕ್ಕೆ. ವಂಡರ್ಫುಲ್ ಕವರ್. ವಾಟ್ ಕಸ್ತೂರಿ, ಮಿಡ್ಲಲ್ಲೆಲ್ಲ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತಿ ಲೇಡಿಗಾಗ? ವಿಷಯ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಾನು ಡೈಲಿ ಕಬಾಬ್ ಮಾಡ್ಲಿಕ್ಕೆ ಹೋಗುದು. ಡೈಲಿ ಸಹ ಅಲ್ಲ, ವೀಕ್ಲಿ ಸಹ ಮಾಡುದಿಲ್ಲ ನಾನು, ರೇರ್ಲಿ ಮಾಡುದು. ಬಿಕಾಸ್ ಕಬಾಬ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ಲ, ಅಂದ್ರೆ ತುಂಬಾ ಆಯಿಲ್ ಕನ್ಸಂಪ್ಷನ್ ಆಗ್ತದೆ ಅಂತ ಹೇಳಿ ಮಮ್ಮಿಗೆಲ್ಲ ಒಳ್ಳೇದಲ್ಲ. ಶಿ ಲವ್ಸ್ ಇಟ್. ನಾನು ಅದಕ್ಕೆ ಸ್ವಲ್ಪ ಲಿಮಿಟೆಡ್ ಯೂಸ್ ಮಾಡುವಂಥದ್ದು, ಜಾಸ್ತಿ ಕೊಡುವುದಿಲ್ಲ. ಇವತ್ತು ನನಗೆ ಮನಸ್ಸಾಯ್ತು, ಹಾಗಾಗಿ ತಂದೆ. ಇನ್ನು ನೆಕ್ಸ್ಟ್ ಗೊತ್ತಿಲ್ಲ ಯಾವಾಗ ಅಂತ. ಸೊ ಈಗ ಫ್ರೈಗೆ ಹಾಕಿದ್ದಾನೆ. ಆಲ್ ಶೋ ಯು ಲೇಟರ್. ಅವಾಗ ನನ್ನ ಗಂಡನೊಂದು ಒಪಿನಿಯನ್ ಕೇಳೋ, ಮತ್ತೆ ಹೇಗಿತ್ತು ಅಂತ ಕೇಳು. ಅವರಿಗೆ ಹಿಂದೆಯಿಂದ ಹಣ ಕೊಟ್ಟು ನಾನು ಸೆಟ್ಟಿಂಗ್ ಮಾಡ್ತೇನೆ. ಹೇಗೆಂಟು ತಿಂದು ನೋಡಿ ಫಸ್ಟ್. ಎಂತ ಸೂಪರ್ ಮಮ್ಮಿ, ಫಸ್ಟ್ ತಿಂದು ನೋಡ್ಬೇಕು. ಎಂಚಂಡಿ ಎಂಚನಮ್ಮಿ? ಓಕೆ, ಟ್ರೈ ಕಬಾಬ್ ಮಮ್ಮಿ. ನನ್ನ ಯಶಾಂಟಿ ತಿನ್ನೋದಿಲ್ಲ ನಾನ್ ವೆಜ್, ಅವರು ವೆಜ್ ಮಾತ್ರ.
ನಂದು ಮ್ಯಾಂಗೋ ಕರಿ ನೋಡುವಾಗ ನಂಗೇನೆ ನಾನೀಗ ಕಾಯ್ದು ಸಣ್ಣ ಬರಲಿಕ್ಕೆ ಮಮ್ಮಿ ಸಣ್ಣ ಜೊತೆ ಹೋಗಿ ಸಾರಿ ಬಾಂಟುದು ಈಗ. ಓಕೆ ಸಣ್ಣ ಟ್ರೈ and tell me how's it. Coconut mango curry is good. ಓಕೆ ಕಬಾಬ್ ಇಷ್ಟ ಆಗಲಿಲ್ವಾ? Wait, I didn't taste it. Yummy. You learned, no? ಹೇ ಯು ಲರ್ನ್ಟಾ? ಯಬ್ಬಾ ಇಡ್ತೇನೆ ಈಗ ಒಂದೇ ಪೆಟ್ಟು ಬೊಗ್ಗ. ಹೇಗೆ ಉಂಟು ಸತ್ಯ ಹೇಳು. ಕುಕ್ಕುದು ಮ್ಯಾಂಗೋದು ಒಳ್ಳೆ ಉಂಟಾ? ಲೈಕ್ ಹೌ ವಿ ಏಟ್ ದಟ್ ಡೇ? Kebab is good. ಓಕೆ ಮ್ಯಾಂಗೋಸ್ ಯು ಟೆಲ್ ಮಿ ಡಿಡ್ ಐ ಮ್ಯಾಚ್? ಅದು ಬೇರೆ ಆಯ್ತಲ್ಲ. This is yummy. ಇದು ಯಮ್ಮಿ ಉಂಟು ಬಟ್ ಆಗಿಲ್ಲ. ಸೊ ದ್ಯಾಟ್ ವೈನ್ಸ್ ಅಪ್ ಮೈ ಕುಕಿಂಗ್ ಪಾರ್ಟ್ ಆ್ಯಂಡ್ ಈಟಿಂಗ್ ಪಾರ್ಟ್. ಈಗ ನಾನು ತಿನ್ನುವ ಸಮಯ. ಎಲ್ಲರ ಸಹ ತಿಂದಾಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಲೆಟ್ ಮೀ ಈಟ್. ನಾನು ಟೇಸ್ಟ್ ಮಾಡ್ತೇನೆ ಈಗ. ಯಾಕೆ ಖಾರ ಆಗಿದ್ದಾನಾ? ಖಾ ಅಂತ ಮಾಡಿದ್ವಿ. ಮತ್ತೆ ಬಾಬಾ ನನಗೆ ಸ್ವಲ್ಪ ಮೊಸರು ಬೇಕಿತ್ತು, Fridge ಅಲ್ಲಿ ಬರೋದಿಲ್ಲ ಅಂತಲ್ಲ. ಕ್ಯಾಮರಾ ಎಲ್ಲಿ ಇಟ್ಕೊಂಡಿದ್ದೆ? ಆ ಕಡೆ ಇಟ್ಕೊಂಡಿದ್ದೆ. ನಾನು ನಿನ್ನನ್ನು ತೋರಿಸಿಕೊಂಡೆ ತಿನ್ನು. ತೋರಿಸಿಕೊಂಡು ತುರಿಸುದೆಂತ? ಸಾರಿ. ನೈಸ್. ಕೊಡಕ್ಕೇನೆ ಅಲ್ಲ. Thank you so much for watching, guys. I love you all. Until I see you next, take this care. Bye.